ಹೊಸ ವರ್ಷಕ್ಕೂ ಮುನ್ನ ಬೆಂಗಳೂರು ಪೊಲೀಸರು ಡ್ರಗ್ ಹೆವನ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ಶುಭ ಸಂಜೆ. ಡಿಸಿ ನ್ಯೂಸ್ ಕನ್ನಡಕ್ಕೆ ನಿಮಗೆ ಸ್ವಾಗತ. ನನ್ನ ಹೆಸರು ದೀಪಿಕಾ ಮತ್ತು ಇವುಗಳನ್ನು ಇಂದಿನ ನಮ್ಮ ಮುಖ್ಯ ಸುದ್ದಿಗಳಲ್ಲಿ ಸುದ್ದಿಯಾಗಿವೆ. ಸೀಮಾ, ಸಂದೀಪ್, ನಂದಿತಾ, ಉಷಾ ಇಲ್ಲಿ. ಮಾದಕ ವಸ್ತು ಕಳ್ಳಸಾಗಣೆದಾರರಿಗೆ ದೊಡ್ಡ ಹೊಡೆತವಾಗಿ ಮತ್ತು ಹೊಸ ವರ್ಷ ಹತ್ತಿರವಾಗದಂತೆ ಬೆಂಗಳೂರು ನಗರ ಪೊಲೀಸರು ಮತ್ತೊಮ್ಮೆ ಈ ಪ್ರದೇಶದಲ್ಲಿ ಡ್ರಗ್ಸ್ ವಿರುದ್ಧದ ಯುದ್ಧವನ್ನು ಗೆಲ್ಲಲು ಪ್ರಯತ್ನಿಸುತ್ತಿರುವಂತೆ ತೋರುತ್ತಿದೆ. ಹಬ್ಬ ಹರಿದಿನಗಳು ಸಮೀಪಿಸುತ್ತದಂತೆ ಜನರ ಹಿತದೃಷ್ಟಿಯಿಂದ ಡ್ರಗ್ಸ್ ದಂಧೆಗೋರರು ಮತ್ತು ಪೂರೈಕೆದಾರರನ್ನು ಹತ್ತಿಕ್ಕುವ ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ವಿವರವಾದ ವರದಿ ಇಲ್ಲಿದೆ. ಅರ್ಥವಾಗುವಂತೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಮಾದಕ ವಸ್ತು ಬಳಕೆದಾರರು ಸುಮಾರು 100ರಷ್ಟು ಹೆಚ್ಚಾಗುತ್ತಾರೆ. ಒಳಬರುವ ಹೊಸ ವರ್ಷದ ಹಬ್ಬಗಳು ಮತ್ತು ಸ್ಯಾಡಿಸ್ಟ್ ಕ್ರೈಮ್ ಪ್ಲಾಟ್ ಮೆರಿಸಾ ಚೋಂಗ್ ಸುಜ್ಗಾಗಿ ನಿತರಿ ಪ್ರಕರಣ. ಚಾರ್ಜಿಯ ಕಾರ್ಯಾಚರಣೆಯು ಬಹುಸ್ಥಿತಿಯ ಅಪರಾಧ ಸಮನ್ವಯ ಕೇಂದ್ರ ಉಪಕ್ರಮ ಜೂನ್ಮಾರ್. ವರದ ಕ್ಯಾಲೆಂಡರ್ ಸ್ಟ್ಯಾಂಡ್. ಡೇವಿಡ್ಸನ್ ವಿದೇಶದಲ್ಲಿ ಮುದ್ದಾದ ಔಟ್ ಗ್ಯಾಂಗ್ ಪಂಜಾಬ್ ರೀಡ್ ಜೈಲಿನಲ್ಲಿಯೂ ಹಿಂಸಾತ್ಮಕ ಎಂದು ತಿಳಿದು ಬಂದಿದೆ. ಕಿರಣ್ ಕುಮಾರ್ ಮೇನನ್ ವರದಿ ಮಾಡಿದ್ದಾರೆ. ಯಂಗ್ ಆಫೀಸ್ ಡಿ ಆಲ್ಡರ್ಸನ್ ಬಗ್ಗೆ ದೆಹಲಿ ಪೊಲೀಸ್ ಅಧಿಕಾರಿಗಳು ಶೀಘ್ರದಲ್ಲೇ ತನಗೆ ತಾನೇ ಬೆಂಕಿ ಹಚ್ಚುವ ಮೂಲಕ ಸಾಕಷ್ಟು ವಿಷಯಗಳನ್ನು ನೋಯಿಸಿಕೊಂಡಿದ್ದಾರೆ. ಒಟ್ಟಾರೆಯೂ ಪತಕ್ವಾರ್ ಸ್ವೀಟ್ನಲ್ಲಿ ಪ್ರಾರ್ಥನೆಯಲ್ಲಿ ತೊಡಗಿರುವ ಉತ್ತರ ಆಫ್ರಿಕಾದ ಮುಸಲ್ಮಾನರಂತೆ ವೇಷ ಧರಿಸಿ ರಾಡಿಕಲ್ ಸಮಾಜ್ ಎಲಸ್ತಾಪ ಅವರೊಂದಿಗಿನ ಸಂವಾದ ವಿಡಿಯೋ ತಣುಕವನ್ನು ಇದು ಒಳಗೊಂಡಿದೆ ಎಂದು ಅನೇಕ ಜನರು ಹೇಳಿದ್ದಾರೆ. ಎಲ್ಲ ಪ್ಯಾಕೇಜ್ ಡೀಲ್ಗಳು ಪ್ರಾರಂಭವಾಗುತ್ತಿದ್ದಂತೆಯೇ ಬೆಂಗಳೂರು ಪ್ರದೇಶ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತಿಮವಾಗಿ ಪಕ್ಷ ಕಾರ್ಯಕರ್ತರಾಗಿ ಕಾನೂನು ನಿಯಮದ ಬಗ್ಗೆ ಕಠಿಣ ಮತ್ತು ಅಪಾಯಕಾರಿ ಟೀಕೆಗಳನ್ನು ತೆಗೆದುಕೊಳ್ಳುತ್ತಾರೆ. ಪ್ರಧಾನಮಂತ್ರಿ ಭವನದಲ್ಲಿ ಕಾನೂನು ಮತ್ತು ಸಮಸ್ಯೆ ವ್ಯವಸ್ಥೆ ಪರಿಶೀಲಿಸುವಂತೆ ಹಬ್ಬದ ಸಮಯದಲ್ಲಿ ನಗರಾದ್ಯಂತ ಡ್ರಗ್ಸ್ ಹರಡುವನ್ನು ನಿಯಂತ್ರಿಸಲು ಮುಖ್ಯಸ್ಥರು ಮತ್ತು ಅತ್ಯಂತ ಜನಪ್ರಿಯ ಪಾರ್ಟಿ ಹ್ಯಾಂಗ್ ಔಟ್ಗಳ ಬಗ್ಗೆ ಹ್ಯಾಂಗ್ ಔಟ್ ಮಾಡುತ್ತಾರೆ. ಬೆಂಗಳೂರು ಮಾದಕ ದ್ರವ್ಯ ಸೇವನೆಯಲ್ಲಿ ನಿರಂತರ ಏರಿಕೆ ಕಂಡಿದೆ. ವಿಶೇಷವಾಗಿ ಯುವಕರು ಮತ್ತು ಈ ವಲಯಗಳಲ್ಲಿ ಪಾರ್ಟಿ ಡ್ರಗ್ಸ್ ಸೇರಿದಂತೆ MDMA, ಶೋಕನ್, ಗಾಂಜಾ ಮತ್ತು ಮುಂತಾದ ಪದಾರ್ಥಗಳ ಪೂರೈಕೆ ಸಾಮಾನ್ಯ ಪ್ರವೃತ್ತಿಯಿಂದ ಬಹಳಷ್ಟು ಹೊಸ ವರ್ಷದ ಕೂಟಗಳನ್ನು, ಕಾರ್ಯಕ್ರಮಗಳಲ್ಲಿ ಮತ್ತು ಪಾರ್ಟಿಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ಹೊಂದಿದ್ದಾರೆ ಮತ್ತು ಪರಿಣಾಮವಾಗಿ ಯಾವುದೇ ಮಾದಕ ವಸ್ತು ಸಂಬಂಧಿತ ಘಟನೆಗಳನ್ನು ತಪ್ಪಿಸಲು ಪೊಲೀಸ್ ಪಡೆ ಹೆಚ್ಚಿನ ಎಚ್ಚರಿಕೆಯನ್ನು ಹೊಂದಿದೆ. ಕಾರ್ಯಾಚರಣೆಯ ಪ್ರಮುಖ ಅಂಶಗಳು. ಬೆಂಗಳೂರು ಪೊಲೀಸ್ ಮೂಲಗಳ ಪ್ರಕಾರ ಹಬ್ಬದ ಸೀಸನ್ಗೆ 2 ವಾರಗಳ ಮೊದಲು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತ್ತು ಮತ್ತು ನಗರದ ಜನಪ್ರಿಯ ರಾತ್ರಿ ಜೀವನ ಕ್ಲಸ್ಟರ್ಗಳಾದ ಕೋರಮಂಗಲ, ಇಂದಿರಾನಗರ ಮತ್ತು MG ರಸ್ತೆ ಮತ್ತು ಎಲೆಕ್ಟ್ರಾನಿಕ್ ಸೀಟ್ ಪ್ರದೇಶದ ವಿವಿಧ ಹಾಟ್ಸ್ಪಾಟ್ಗಳನ್ನು ಆಧರಿಸಿದ ಅಂಶಗಳು ಗುರಿಯಾಗಿಸಿಕೊಂಡಿದೆ. ಈ ಪಾರ್ಟಿ ಸ್ಥಳಗಳನ್ನು ನಗರದೊಳಗೆ ಡ್ರಗ್ಸ್ ವಿತರಣೆ ಕೇಂದ್ರಗಳಾಗಿ ಪೊಲೀಸರು ವಶಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮಗಳು ಮತ್ತು ಇತರ ವೆಬ್ಸೈಟ್ಗಳ ಮೇಲೆ ಪೊಲೀಸರು ವಿಶೇಷ ಗಮನ ಹರಿಸಿದ್ದಾರೆ. ಅಲ್ಲಿ ಅಕ್ರಮವಾಗಿ ಮಾದಕ ವಸ್ತು ಮಾರಾಟ ಮತ್ತು ಪ್ಲೆಡ್ಡರ್ಗಳಿಂದ ವ್ಯವಸ್ಥೆ ಮಾಡಲಾಗಿದೆ. ಈ ಸೈಟ್ಗಳಿಂದ ಪಡೆದ ಕೆಲವು ಮಾಹಿತಿಯ ಡ್ರಗ್ ದಾಳಿಯ ಪರಿಣಾಮಗಳಿಗೆ ಸಹಾಯ ಮಾಡಿದೆ. ಡ್ರಗ್ಸ್ ದಂಧೆಕೋರರು ಮತ್ತು ಮೂಲವನ್ನು ಬಂಧಿಸಲಾಗಿದೆ. ಮಾದಕ ವಸ್ತು ಕಳ್ಳಸಾಗಣೆದಾರರು ಮತ್ತು ಮೂಲವನ್ನು ಬಂಧಿಸಿ ಮಾದಕ ವಸ್ತು ಕಳ್ಳಸಾಗಣೆದಾರರು ಮತ್ತು ಮೂಲವನ್ನು ಬಂಧಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲವು ಶಂಕಿತ ಮಾದಕ ವಸ್ತು ವ್ಯಾಪಾರಿಗಳು ಮತ್ತು ಅವರ ಸರಬರಾಜುದಾರರನ್ನು ಬಂಧಿಸಲಾಗಿದೆ. ಉದಾಹರಣೆಗೆ, ಅಂತಹ ಒಂದು ಕಾರ್ಯಾಚರಣೆಯ ಸಮಯದಲ್ಲಿ ನಗರದ ಶ್ರೀಮಂತ ಪಾರ್ಟಿ ಪ್ರಾಣಿಗಳ ಜಾಗಕ್ಕೆ MDMA ಮತ್ತು ಇತರ ಸಿಂಥೆಟಿಕ್ ಡ್ರಗ್ಗಳನ್ನು ನಿಶ್ಚಿತವಾಗಿ ಒಪ್ಪಿಸಿದ ಪ್ರಮುಖ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದರು. ಮತ್ತೊಂದು ಕಾರ್ಯಾಚರಣೆಯಲ್ಲಿ ಬೆಂಗಳೂರು ನಗರದ ಹಲವಾರು ಸ್ಥಳಗಳಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಂಜಾ ರಫ್ತು ಮಾಡೋಣ ಸಣ್ಣ ಗುಂಪು ಪತ್ತೆಯಾಗಿದೆ. ಬಂಧಿತ ವ್ಯಕ್ತಿಗಳು ಮಾದಕ ವಸ್ತುಗಳ ತಯಾರಿಕೆ, ಸ್ವಾಧೀನ ಮತ್ತು ವರ್ಗಾವಣೆ ಮತ್ತು ಮಾದಕ ವಸ್ತು ಕಳ್ಳಸಾಗಣೆದಾರರು ಎಂಬ ಕಾರಣಕ್ಕಾಗಿ ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋ ಟ್ರಾಫಿಕ್ ಸಬೈನ್ NDSI ಕಾಯ್ದೆಯಡಿಯಲ್ಲಿ ಹಲವಾರು ಅಪರಾಧಗಳನ್ನು ಆರೋಪಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಇಂತಹ ಚಟುವಟಿಕೆಗಳಿಗೆ ಬೆಂಗಳೂರು ನಿಷೇಧಿಸಿದ ವಲಯ ಎಂಬ ಸ್ಪಷ್ಟ ಸಂದೇಶವನ್ನು ಡ್ರಗ್ ಡೀಲರ್ಗಳಿಗೆ ರವಾನಿಸುವ ಉದ್ದೇಶದಿಂದ ಈ ಬಂಧನಗಳನ್ನು ದೊಡ್ಡ ಕಾರ್ಯಾಂತ್ರದ ಪರಿಣಾಮವಾಗಿದೆ. ತಡೆಗಟ್ಟುವಿಕೆ ಮತ್ತು ಜಾಗೃತಿಯತ್ತ ಗಮನ ಹರಿಸಿ ಮಾದಕ ದ್ರವ್ಯಗಳನ್ನು ತಳ್ಳುವರ ಬೇಟೆ ನಡೆಯುತ್ತಿರುವಾಗ ಅಧಿಕಾರಿಗಳು ತಡೆಗಟ್ಟುವ ಕಾರ್ಯತಂತ್ರಗಳ ಮೇಲೆ ಕೆಲಸ ಮಾಡುತ್ತಿದ್ದಾರೆ ಮತ್ತು ಈ ಪ್ರಕರಣದಲ್ಲಿ ಯುವಕ ಗುರಿಯನ್ನಿಟ್ಟುಕೊಂಡು ಹೆಚ್ಚುವರಿ ಮೈಲಿ ಹೋಗುತ್ತಿದ್ದಾರೆ. ಮದ್ಯಪಾನ ಮತ್ತು ಮಾದಕ ವ್ಯಸನದ ದುಷ್ಪರಿಣಾಮಗಳೇ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಲು ನಗರ ಶಾಲೆಗಳು, ಕಾಲೇಜುಗಳು ಮತ್ತು ಇತರ ಶಿಕ್ಷಣ ಸಂಸ್ಥೆಗಳಿಗೆ ಅಭಿಯಾನಗಳನ್ನು ಹೊರತರಲಾಗುತ್ತಿದೆ. ಅಲ್ಲದೆ ಸಾಮಾಜಿಕ ವೇದಿಕೆಗಳಲ್ಲಿ ಇಂತಹ ಅಭಿಯಾನಗಳು ಯುವಕರನ್ನು ಉದ್ದೇಶಿಸಿ ಡ್ರಗ್ಸ್ ವಿರುದ್ಧ ಮನವರಿಕೆ ಮಾಡುತ್ತಿದ್ದಂತೆ ಮತ್ತು ಮಾದಕ ವಸ್ತು ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಪರಿಣಾಮಗಳ ಬಗ್ಗೆ ಅವರಿಗೆ ಶಿಕ್ಷಣ ನೀಡುತ್ತಿದೆ.
ಮಾದಕ ದ್ರವ್ಯ ಸೇವನೆಯ ವಿರುದ್ಧ ಹೋರಾಟದಲ್ಲಿ ಸ್ಥಳೀಯ ಸಾಕಣೆಗಳ ಸಂಸ್ಥೆಗಳು ಮತ್ತು ಸಮುದಾಯದ ಮುಖಂಡರೊಂದಿಗೆ ಸಮನ್ವಯ ಸಾಧಿಸುವ ಮತ್ತು ಕಳ್ಳಸಾಗಣೆ ಹೆಚ್ಚಿರುವ ಸ್ಥಳಗಳಲ್ಲಿ ಮಾದಕ ವಸ್ತು ಬೇಡಿಕೆಯನ್ನು ತಡೆಗಟ್ಟಲು ಪ್ರತಿಪಾದಿಸುವ ಅರೆಸಂಹಿತ ಅರಿವಿನಲ್ಲಿ ಪೊಲೀಸರು ಅದೇ ದಿಕ್ಕಿನಲ್ಲಿ ತಿರುಗುತ್ತಿದ್ದಾರೆ. ಈ ಅಭಿಯಾನಗಳು ಮಾದಕ ವಸ್ತು ಅಪರಾಧ ಸಮಸ್ಯೆಗಳ ಬಗ್ಗೆ ವ್ಯವಹರಿಸಿದ ಮತ್ತು ಯುವರಾಜನಿಗೆ ವಿಶೇಷ ಗೌರವದೊಂದಿಗೆ ಸಮಾಜದ ಜವಾಬ್ದಾರಿಯನ್ನು ಸದಸ್ಯರಂತೆ ವರ್ತಿಸುವ ಗುರಿಯನ್ನು ಹೊಂದಿರುವ ವ್ಯಾಪಕ ಉಪಕ್ರಮಗಳ ಭಾಗವಾಗಿದೆ. ಪೊಲೀಸ್ ಕಾರ್ಯಾಚರಣೆಯಲ್ಲಿ ತಂತ್ರಜ್ಞಾನದ ನೆರವು ಈ ಕಾರ್ಯಾಚರಣೆಯ ತಂತ್ರಜ್ಞಾನದ ಅಳವಡಿಕೆಯಲ್ಲಿ ಹೆಚ್ಚು ಪ್ರಯೋಜನವನ್ನು ಪಡೆದಿದೆ. ಬೆಂಗಳೂರು ಪೊಲೀಸರ ಪ್ರಕಾರ ಡ್ರಗ್ಸ್ ಮತ್ತು ವ್ಯಾಪಾರಗಳಲ್ಲಿ ತೊಡಗಿರುವ ವ್ಯಕ್ತಿಗಳನ್ನು ಚಲನವಲನ ಪತ್ತೆ ಹಚ್ಚಲು ಅವರು ಡ್ರೋನ್ಗಳು ಮತ್ತು GPS-ನಂತಹ ತೊಡಗಿರುವ ಆಧುನಿಕ ಕಣ್ಗಾವಲುಗಳು ಅಳವಡಿಸಿಕೊಂಡಿದ್ದಾರೆ. ಸಾರ್ವಜನಿಕರು ಪ್ರಕರಣಗಳನ್ನು ವರದಿ ಮಾಡಲು ಸಹ ಆಯೋಜಿಸಲಾಗಿದೆ. ಅವರ ಸ್ಥಾಪಿಸಿದ ಮೀಸಲಾಗಿರುವ ಸಾಲಿನ ಮೂಲಕ ಮಾದಕ ದ್ರವ್ಯದ ಅನುವಾದ. ಇದಲ್ಲದೆ ಕಾನೂನು ಜಾರಿ ಕಾಂಗ್ರೆಸ್ ಡ್ರಗ್ ನಾಕೌಟ್ ಕಳ್ಳಸಾಗಣೆ ವಿರುದ್ಧದ ಯುದ್ಧದಲ್ಲಿ AI ಮತ್ತು ಡೇಟಾ ವಿಶ್ಲೇಷಣೆಯ ಬಳಕೆಯನ್ನು ಬಳಸಿಕೊಳ್ಳುತ್ತಿವೆ ಮತ್ತು ಮಾದಕ ವಸ್ತು ಕಳ್ಳಸಾಗಣೆಯ ಮಾದರಿಕೆಯಲ್ಲಿ ವಿಶ್ಲಿಷ್ಟವಾದುದರಿಂದ ಆಸಕ್ತಿಗಳ ಕ್ಷೇತ್ರಗಳ ನೈಜ ಸಮಯದ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಸಾರ್ವಜನಿಕ ಒಳಗೊಳ್ಳುವಿಕೆ ಬೆಂಬಲ. ಈ ಕಾರ್ಯಾಚರಣೆಗಳ ಯಶಸ್ಸು ಸಮಾಜದ ಸಾಮಾನ್ಯ ಸದಸ್ಯರೆಂಬ ಮತ್ತು ಸಹಕಾರದಿಂದ ಬಂದಿದೆ ಎಂದು ಗಮನಿಸಲಾಗಿದೆ. ಹಲವಾರು ನಾಗರಿಕರು ಮಾದಕ ವ್ಯಸನದ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಬೆಂಗಳೂರು ನಗರವು ಸುರಕ್ಷಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾಗರಿಕ ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವಂತೆ ಪೊಲೀಸರು ಕೋರಿದ್ದಾರೆ. ನಡೆಯುತ್ತಿರುವ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅಧಿಕಾರಿಗಳು ಸಾರ್ವಜನಿಕರನ್ನು ಶಪಿಸಿದ್ದಾರೆ ಮತ್ತು ಸಾರ್ವಜನಿಕರ ಪ್ರಕರಣಗಳು ವರದಿ ಮಾಡುವ ಸಂದರ್ಭದಲ್ಲಿ ಗೌಪ್ಯತೆ ಗೌರವಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಪೊಲೀಸ್ ಕಮಿಷನರ್ NG ಬೆಂಗಳೂರು ಶ್ರೀ P ರೆಡ್ಡಿರವರು ಪ್ರತಿ ಗೋಷ್ಠಿಯಲ್ಲಿ ಇತ್ತೀಚೆಗೆ ನೀಡಿದ ಹೇಳಿಕೆಯನ್ನು ಇಂತಹ ಕ್ರಮವು ಕೇವಲ ನಿರ್ದಿಷ್ಟ ವ್ಯಕ್ತಿಗಳನ್ನು ಗುರಿಯಾಗಿಸಿ ಅವರನ್ನು ಬಂಧಿಸಲು ಉದ್ದೇಶಿಸಲಿಲ್ಲ, ಆದರೆ ಹೊಸ ವರ್ಷವನ್ನು ಆಚರಿಸಲು ಬಯಸುವ ಕುಟುಂಬಗಳು ಮತ್ತು ವ್ಯಕ್ತಿಗಳನ್ನು ರಕ್ಷಿಸುತ್ತಿದೆ ಎಂದು ಹೈಲೈಟ್ ಮಾಡಿದ್ದಾರೆ. ಶಾಂತಿಯಿಂದ ಹೊಸ ವರ್ಷದ ಸಂಭ್ರಮಾಚರಣೆಗಳ ದೊಡ್ಡ ಕೂಟಗಳನ್ನು ಆಕರ್ಷಿಸುವುದರಿಂದ ಹೊಸ ವರ್ಷದ ದಿನದಂದು ಆಸಕ್ತಿ ಪ್ರದೇಶಗಳಲ್ಲಿ ಹೆಚ್ಚಿನ ಜನಸಂದಣಿಯನ್ನು ನಿರೀಕ್ಷಿಸುವುದರಿಂದ ಪೊಲೀಸರು ಅಂತಹ ಆಯಕಟ್ಟಿನ ಸ್ಥಳಗಳಲ್ಲಿ ಮೇಲ್ವಿಚಾರಣೆಯನ್ನು ಮಾಡುವುದನ್ನು ಮುಂದುವರಿಸುತ್ತಾರೆ ಎಂದು ಶ್ರೀ ರೆಡ್ಡಿ ಹೇಳಿದ್ದಾರೆ. ಡ್ರಗ್ಸ್ ನಿಗ್ರಹದ ಮೇಲೆ ಹೆಚ್ಚಾಗಿದೆ ಗಮನ. ಮಾದಕ ದ್ರವ್ಯ ಸೇವನೆಯ ಯುವಕದ ಮೇಲೆ ಬೀರುವ ಪರಿಣಾಮಗಳು ಅರಿವು ಮತ್ತಷ್ಟು ಮಾದಕ ವ್ಯಸನಗಳ ಮೇಲಿನ ನಿರ್ಬಂಧವು ಸಮರ್ಥಿಸಲು ಇತ್ತೀಚೆಗೆ ಬಳಸಲಾಗದ ಅಂಶಗಳಲ್ಲಿ ಒಂದಾಗಿದೆ. ಬೆಂಗಳೂರಿನಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ತೊಡಗಿಸಿಕೊಳ್ಳುವಿಕೆಗಳು ಚರ್ಚೆಗಳು ಮತ್ತು ಕಳಂಕವನ್ನು ಹೆಚ್ಚಿಸುವ ಸಂದರ್ಭದಲ್ಲಿ ಮಾತನಾಡುತ್ತಾ ಮಾದಕ ದ್ರವ್ಯ ಸೇವನೆಯ ಪರಿಣಾಮಗಳನ್ನು ಒಳಗೊಂಡಿದೆ ಚರ್ಚೆಗಳನ್ನು ವಿಸ್ತರಿಸಲಾಗಿದೆ. ಶಾಲೆಯ ವಿರಾಮದ ಸಮಯದಲ್ಲಿ ಯುವಕರಿಗೆ ಇತರ ರಚನಾತ್ಮಕ ಮತ್ತು ಮಾದನ ದ್ರವ್ಯ ಮುಕ್ತ ಆಸಕ್ತಿಗಳಲ್ಲಿ ಹುಡುಕಲು ನಗರದೊಳಗೆ ಕಲಿಯುಕ್ತ ಸ್ಥಳಗಳಲ್ಲಿ ಶೈಕ್ಷಣಿಕ ವಿದ್ಯಾಸಂಸ್ಥೆಯ ಮತ್ತು ಶಾಲೆಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ನಿವಾಸಿಗಳು ಪ್ರಯತ್ನಗಳನ್ನು ಮಾಡಿದ್ದಾರೆ. ಈಗ ಸಂಸ್ಥೆಗಳು ಮತ್ತು ಪ್ರಸಿದ್ಧ ವ್ಯಕ್ತಿಗಳನ್ನು ಸಹಾಯದಿಂದ ಮಾದಕ ವಸ್ತು ಸೇವನೆಯ ತಡೆಗಟ್ಟಬಹುದು ಮತ್ತು ಜವಾಬ್ದಾರಿಯುತ ಕ್ರಮಗಳನ್ನು ಆಯ್ಕೆ ಮಾಡಬಹುದು ಎಂದು ಹೇಳಲಾಗುತ್ತದೆ. ಅಲ್ಲದೆ ಮಾದಕ ದ್ರವ್ಯ ಮುಕ್ತ ಹೊಸ ವರ್ಷ ಆಚರಣೆಗಳಲ್ಲಿ ಉತ್ತೇಜಿಸುವ ಸಲುವಾಗಿ ಸ್ಥಳೀಯ ಪೊಲೀಸ್ ಇಲಾಖೆಗಳು ಈ ಸಂಸ್ಥೆಗಳ ಜೊತೆಯಲ್ಲಿ ಕೆಲಸ ಮಾಡುತ್ತಿವೆ. ಭವಿಷ್ಯದಲ್ಲಿ ಹೊಸ ವರ್ಷದ ನಂತರ ಪೊಲೀಸರ ಹೆಚ್ಚಿನ ನಿಯಂತ್ರಣ. ಹೊಸ ವರ್ಷೆಯ ನಂತರ ಡ್ರಗ್ಸ್ ವಿರುದ್ಧ ಪೊಲೀಸರ ಅಭಿಯಾನಕ್ಕೂ ಅಂತ್ಯಗೊಳ್ಳುತ್ತಿರುವ ಸಾಧ್ಯತೆ ಇದೆ. ಯುವಕರನ್ನು ಒಳಗೊಂಡಿರುವ ವಿತರಣೆ ಯೋಜನೆಗಳನ್ನು ಗುರಿಯಾಗಿಸಿಕೊಂಡು 2024ರ ಉದ್ದಕ್ಕೂ ಮಾದಕವನ್ನು ತಳ್ಳುವವರ ವಿರುದ್ಧ ಶಿಸ್ತು ಕ್ರಮವನ್ನು ಮುಂದುವರಿಸಲು ಅಧಿಕಾರಿಗಳಿಂದ ಆದೇಶವಿದೆ. ನಗರದಲ್ಲಿ ಶಾಂತಿಯನ್ನು ಉತ್ತೇಜಿಸಲು ಮತ್ತು ಮಾದಕ ದ್ರವ್ಯ ಸೇವನೆಯನ್ನು ಕಡಿಮೆ ಮಾಡಲು ಅಧಿಕಾರಿಗಳು ಇನ್ನು ನಿವಾಸಿಗಳು, ಶಾಲೆಗಳು ಮತ್ತು ಇತರ ಸಂಬಂಧಿತ ಸ್ಥಳಗಳಲ್ಲಿ ಸ್ಪಂದಿಸುತ್ತಾರೆ. ಅಲ್ಲದೆ ರಾತ್ರಿ ಜೀವನದ ಸ್ಥಳಗಳು ಮತ್ತು ಪಾರ್ಟಿಗಳ ಹೆಚ್ಚಿನ ಪರೀಕ್ಷೆಗೆ ಕಾನೂನು ಜಾರಿ ತಯಾರಾಗುತ್ತಿದೆ ಮತ್ತು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ಖಚಿತಪಡಿಸುತ್ತದೆ ಮತ್ತು ಮಾದಕ ವಸ್ತು ಬಳಕೆಯ ಕಾನೂನುಗಳನ್ನು ಉಲ್ಲಂಘಿಸುವವರಿಗೆ ಶಿಕ್ಷೆಯಾಗುತ್ತದೆ. ಈ ಪ್ರದೇಶಕ್ಕೆ ಡ್ರಗ್ಸ್ ತರುವ ನೆಟ್ವರ್ಕ್ಗಳನ್ನು ಕಡಿಗೊಳಿಸಿ ಬೆಂಗಳೂರು ಪೊಲೀಸರು ಇತರ ನಗರಗಳನ್ನು ಅಥವಾ ರಾಜ್ಯಗಳೊಂದಿಗೆ ಸಂಬಂಧವನ್ನು ಬಲಪಡಿಸುತ್ತಾ ಎದುರು ನೋಡುತ್ತಿದೆ. ತೀರ್ಮಾನ. ಬೆಂಗಳೂರು ನಗರದ ಜನತೆಗೆ ಹೊಸ ವರ್ಷ ದಿನಗಳು ಹತ್ತಿರವಾಗುತ್ತಿದ್ದಂತೆ ಮಾದಕ ವಸ್ತು ಕಳ್ಳಸಾಗಣೆದರ ಆಟ ಮುಗಿಯಿತು ಎಂದು ಎಚ್ಚರಿಕೆ ನೀಡಿದ್ದಾರೆ. ಜಾಗರೂಕತೆ, ತಿಳುವಳಿಕೆ ಮತ್ತು ಸಮುದಾಯದ ಬೆಂಬಲದೊಂದಿಗೆ ಅಧಿಕಾರಿಗಳು ಹಬ್ಬದ ಉತ್ಸಾಹವನ್ನು ಎಲ್ಲರಿಗೂ ಸುರಕ್ಷಿತವಾಗಿಸಲು ಬಯಸುತ್ತಾರೆ. ಅಧಿಕಾರಿಗಳು ಇಲ್ಲಿಯವರೆಗೂ ಗಮದಕ ದ್ರವ್ಯ ಲೋಕದ ಮಾಸದಾತ್ಮಕ ಗಮನ ಹರಿಸಿದ್ದಾರೆ. ಕಾಲಕ್ರಮೇಣ ಬೆಂಗಳೂರು ಮಾದಕ ವಸ್ತುಗಳ ಸೇವನೆಯಿಂದ ಮುಕ್ತವಾಗಲಿದೆ. ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಸಂಬಂಧಿಸಿದಂತೆ ಮಾದಕ ವಸ್ತುಗಳ ವಿರುದ್ಧ ಬೆಂಗಳೂರಿನಲ್ಲಿ ಅಧಿಕಾರಿಗಳು ನಡೆಸುತ್ತಿದ್ದ ಪ್ರಯತ್ನಗಳ ಕುರಿತು ಇದು ಇತ್ತೀಚಿನ ವರದಿಯಾಗಿದೆ. ಹೆಚ್ಚಿನ ನವೀಕರಣಗಳಿಗಾಗಿ DC ನ್ಯೂಸ್ ಕನ್ನಡದೊಂದಿಗೆ ಸಂಪರ್ಕದಲ್ಲಿರಿ. ನಾನು ದೀಪಿಕಾ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ನಿಮಗೆ ಆಹ್ಲಾದಕರ ಸಂಜೆಯನ್ನು ಹಾರೈಸುತ್ತೇನೆ.